press the bell icon on the YouTube app and never miss another update. Hello students, let's continue our discussion in the lesson money. See, in the previous class we discussed the exercise 5.1 of up to 6th main. Let's solve remaining problems of 6th main. That is, let's take third one. I'll read the question, go through the textbook. Distribute 4,425 rupees among Amar, Akbar and Anthony equally. What is the amount of share that each one gets? ಅಂದರೆ ಏನು ಹೇಳ್ತಿದ್ದಾರೆ, 4,425 ರೂಪೀಸ್ನ ಅಮಾಂಗ್ ಅಮರ್, ಅಕ್ಬರ್ ಆ್ಯಂಡ್ ಆಂಟೋನಿ ಜೊತೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟು ಜನ ಇದ್ದಾರೆ? ಅಮರ್, ಅಕ್ಬರ್, ಆಂಟೋನಿ, ಟೋಟಲ್ 3 ಮೆಂಬರ್ಸ್ ಇದ್ದಾರೆ. ಆ 3 ಮೆಂಬರ್ಸಿಗೆ ನಾವು ಅಮೌಂಟ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಟೋಟಲ್ ಅಮೌಂಟ್ ಎಷ್ಟು? 4,425. ಯಾವಾಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆವಾಗೆಲ್ಲ ನಾವು ಡಿವೈಡ್ ಮಾಡ್ತೀವಿ, ಡಿವಿಷನ್ನ ಯೂಸ್ ಮಾಡ್ತೀವಿ. ಸೊ 4,425ನ ನಾವು 3ಇಂದ ಡಿವೈಡ್ ಮಾಡಬೇಕು. ಯಾಕೆ 3ಇಂದನೇ ಡಿವೈಡ್ ಮಾಡಬೇಕು ಅಂತಂದರೆ 3 ಮೆಂಬರ್ಸ್ ಇರೋದ್ರಿಂದ 3ಇಂದ ಡಿವೈಡ್ ಮಾಡ್ತೀವಿ. ಸೊ ಲೆಟ್ಸ್ ಟೇಕ್ ಥರ್ಡ್ ಕ್ವೆಶನ್. Total amount is equals to 4,425 rupees and amount ಏನು ಫೈಂಡ್ ಔಟ್ ಮಾಡಬೇಕಿರೋದು amount share of each one. Therefore amount each one get. ಟೋಟಲ್ 3 ಮೆಂಬರ್ಸ್ ಇರೋದಕ್ಕೆ ನಾವು 3ಇಂದ ಡಿವೈಡ್ ಮಾಡ್ತೀವಿ. ನೌ ಯು ಕ್ಯಾನ್ ಡಿವೈಡ್ 3 ones 3, 4ಅಲ್ಲಿ 3 ಹೋದರೆ 1, 14, 3 4s 12, 4ಅಲ್ಲಿ 2 ಹೋದರೆ 2, 1ಅಲ್ಲಿ 1 ಹೋದರೆ 0. ನೆಕ್ಸ್ಟ್ 2 ಡೌನ್, 3 7s 21, 12 1 ಹೋದರೆ 1, 12 2 ಹೋದರೆ 0 ಆ್ಯಂಡ್ 5, 3 5s 15. ಸೊ ಟೋಟಲ್ ಅಮೌಂಟ್ ಈಚ್ ಒನ್ ಗೆಟ್, ಪ್ರತಿಯೊಬ್ಬರಿಗೂ ಎಷ್ಟು ಅಮೌಂಟ್ ಸಿಗ್ತಾ ಇದೆ ನಮಗೆ? 1,475 rupees. ಟೋಟಲ್ ಈಸ್ 4,425. ಅಮೌಂಟ್ ಈಚ್ ಒನ್ ಗೆಟ್ ಈಸ್ 1,475 rupees. Is this clear? Let's take fourth question. If the cost of a dozen apples is 96 rupees, ಅಂದರೆ ಒಂದು ಡಜನ್ ಆ್ಯಪಲ್ದು ಟೋಟಲ್ ಅಮೌಂಟ್ 96 rupees ಇದೆ. ವಾಟ್ ಈಸ್ ದ ಕಾಸ್ಟ್ ಆಫ್ 1 ಆ್ಯಪಲ್? ಕಾಸ್ಟ್ ಆಫ್ 12 ಡಜನ್ ಮೀನ್ಸ್ ಕಾಸ್ಟ್ ಆಫ್ 12 ಆ್ಯಪಲ್ಸ್ ಕೊಟ್ಟಿದ್ದಾರೆ. ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು ಓನ್ಲಿ 1 ಆ್ಯಪಲ್ದು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಏನು ಮಾಡ್ತಾ ಹೋಗಬೇಕು? ಫಸ್ಟು ಲೆಟ್ಸ್ ರೈಟ್ ದ ಗಿವನ್ ಡಾಟಾ. Cost of dozen apple is equals to 96 and cost of 1 apple ಆ್ಯಪಲ್ ಅಂದರೆ ನಾವು ಡಿವೈಡೆಡ್ ಬೈ 12. 12ಇಂದನೇ ಯಾಕೆ ಡಿವೈಡ್ ಮಾಡಬೇಕು ಅಂದರೆ 1 ಡಜನ್ ಇಸ್ ಈಕ್ವಲ್ಸ್ ಟು 12. ಸೊ ಅದಕ್ಕೋಸ್ಕರ 12ಇಂದ ಡಿವೈಡ್ ಮಾಡ್ತೀವಿ. ಸೊ ಹೆಂಗೆ ನಿಮಗೆ 12 ಟೇಬಲ್ ಬರುತ್ತೆ, 12 8s 96 ಹೌದಲ್ವಾ? ಸೊ ಕಾಸ್ಟ್ ಆಫ್ 1 ಆ್ಯಪಲ್ ವಿಲ್ ಬಿಕಮ್ 8 rupees. ವೆರಿ ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ ಫಿಫ್ತ್ ಒನ್. ವಿನೋದ್ ಅನ್ನೋ ಕಾರ್ಪೆಂಟರ್. ವಿನೋದ್ ಎ ಕಾರ್ಪೆಂಟರ್ ಅರ್ನ್ಸ್ 9,666 in 6 days. ವಾಟ್ ಈಸ್ ದ ಅಮೌಂಟ್ ದಟ್ ಹಿ ಅರ್ನ್ಸ್ ಇನ್ ಎ ಡೇ? ಅಂದರೆ 6 ಡೇಸಿಗೆ ಅವನದು ಅರ್ನಿಂಗ್ಸ್ ಎಷ್ಟು ಕೊಟ್ಟಿದ್ದಾರೆ? 9,666 rupees. ವಾಟ್ ಈಸ್ ದ ಅಮೌಂಟ್ ದಟ್ ಹಿ ಅರ್ನ್ಸ್ ಇನ್ ಎ ಡೇ? ಒಂದು ಡೇಗೆ ಎಷ್ಟು ಅರ್ನ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಟೋಟಲ್ 6 days ಅರ್ನಿಂಗ್ಸ್ ಕೊಟ್ಟಿದ್ದಾರೆ, ಕೇಳಿರೋದು 1 day ಅರ್ನಿಂಗ್. ಸೊ ಲೆಟ್ಸ್ ಸಾಲ್ವ್ ದ ಕ್ವೆಶನ್ ನೌ. What is the given data? Earning of 6 days. Earning of 6 days is equals to 9,666
666 rupees. Next, earning of 1 day find out ಮಾಡಬೇಕು. ಕೊಟ್ಟಿರೋದು 6 ಡೇ ಆಗಿರೋದ್ರಿಂದ ನಾವೇನು ಮಾಡಬೇಕು, 6 ಇಂದ ಡಿವೈಡ್ ಮಾಡಬೇಕು. ಯಾಕಂದರೆ ಟೋಟಲ್ ಕೊಟ್ಟಿರೋದು 6 ಡೇಸಿಗೆ. ನಾವು ಸಿಂಗಲ್ ಡೇ 1 ಡೇ ಫೈಂಡ್ ಔಟ್ ಮಾಡಬೇಕು ಅಂದರೆ 6 ಇಂದ ಡಿವೈಡ್ ಮಾಡಬೇಕು. ಸಿಕ್ಸ್ ಒನ್ಸ 6, 9 6 ಹೋದರೆ 3 ಆ್ಯಂಡ್ 6ನ ಕೆಳಗೆ ಇಸ್ಕೊಳ್ಬೇಕಾ. 6 6 36, 6 1 6, 6 6 ಹೋದರೆ 0. ನೆಕ್ಸ್ಟ್ 6 ಕೆಳಗೆ ಇಳಿಸ್ಕೋಬೇಕು. 6 1 6, 6 6 ಹೋದರೆ 0. ಟೋಟಲ್ ಎಷ್ಟಾಯಿತು? ಒಬ್ಬರಿಗೆ ಅಮೌಂಟ್, ಒನ್ ಡೇದು ಅಮೌಂಟ್ 1611 rupees. ಸೊ ಇಲ್ಲಿಗೆ ಪ್ರಾಬ್ಲಮ್ಸ್ ಇನ್ವಾಲ್ವಿಂಗ್ ಡಿವಿಷನ್ ಇನ್ ಮನಿ ಸಿಸ್ಟಮಲ್ಲಿ ಹೆಂಗೆ ಡಿವೈಡ್ ಮಾಡೋದು ಅಂತ ಗೊತ್ತಾಯಿತು. ಲೆಟ್ಸ್ ಟೇಕ್ ನ್ಯೂ ಟಾಪಿಕ್, ದಟ್ ಈಸ್ ರೇಟ್ ಚಾರ್ಟ್ಸ್ ಆ್ಯಂಡ್ ಬಿಲ್ಸ್. ಏನು ರೇಟ್ ಚಾರ್ಟ್ಸ್ ಅಂದರೆ ಏನು, ಬಿಲ್ಲಿಂಗ್ ಅಂದರೆ ಏನು? ಸೊ ನೀವೀಗ ಒಂದು ಶಾಪಿಗೆ ಹೋದ್ರಿ ಅಂದರೆ ಏನಾದರೂ ಪರ್ಚೇಸ್ ಮಾಡಿದ್ರೆ ಏನು ಕೊಡ್ತಾರೆ ನಿಮಗೆ? ಬಿಲ್ನ ಕೊಡ್ತಾರೆ. ಆ ಬಿಲ್ನ ನೋಡಿ ನೀವು ಅಮೌಂಟ್ನ ಪೇ ಮಾಡ್ತೀರಿ. ಸೊ ಆ ಬಿಲ್ನ ಹೆಂಗೆ ರೆಡಿ ಮಾಡೋದು ಆ್ಯಂಡ್ ಆ ರೇಟ್ ಚಾರ್ಟ್ ಹೆಂಗಿರುತ್ತೆ ಅಂತ ನಾವು ಈ ಟಾಪಿಕಲ್ಲಿ ರೇಟ್ ಚಾರ್ಟ್ಸ್ ಆ್ಯಂಡ್ ಬಿಲ್ಸ್. ಸೊ ರೇಟ್ ಚಾರ್ಟ್ ಅಂದರೆ ಈಗ ಒಂದಷ್ಟು ಐಟಮ್ಸ್ ಇರುತ್ತೆ, ಆ ಐಟಮ್ಸ್ದು ರೇಟ್ ಎಷ್ಟು ಅಂತ. ಫಾರ್ ಎಕ್ಸಾಂಪಲ್, ಈಗ ನೀವು ಅಂಗಡಿಗೆ ಹೋಗಿ ಪೆನ್ಸಿಲ್ನ ಬೈ ಮಾಡಿರ್ತೀರಿ, ಒಂದು ಪೆನ್ನ ತೊಗೊಂಡಿರ್ತೀರಿ, ಇನ್ನೊಂದು ಬುಕ್ನ ತೊಗೊಂಡಿರ್ತೀರಿ. ಸೊ ಇದ್ರದ್ದು ಬಿಲ್ಲಿಂಗ್ ಮಾಡಬೇಕಾಗಿರುತ್ತೆ. ಫಸ್ಟು ನಮಗೆ ಪೆನ್ಸಿಲ್ದು ರೇಟ್ ಎಷ್ಟು ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ 5 rupees, ಪೆನ್ದು 10 rupees ಅಂತ, ಬುಕ್ದು 30 rupees. ಸೊ ಇದಿಷ್ಟು ಬಿಲ್ ಮಾಡಬೇಕು. ಹೆಂಗೆ ಬಿಲ್ ಮಾಡ್ತೀರಿ? ಫಸ್ಟ್ ಯಾವಾಗಲೂ ಯಾವುದೇ ಬಿಲ್ನ ರೆಡಿ ಮಾಡಬೇಕು ಅಂದರೆ ಸೀರಿಯಲ್ ನಂಬರ್ನ ಬರಿತೀವಿ. ಅದಾದಮೇಲೆ ಪರ್ಟಿಕ್ಯುಲರ್ಸ್ ಅಂದರೆ ಇಲ್ಲಿ ಏನು ಪರ್ಚೇಸ್ ಮಾಡಿದ್ದಾರೆ ಅಂತ ಬರಿತೀವಿ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಆಮೇಲೆ ಕ್ವಾಂಟಿಟಿ. ನೀವು ಯಾವುದೇ ಬಿಲ್ನ ತೊಗೊಳ್ರಿ, ಇದೇ ಥರ ಬಿಲ್ ಇರುತ್ತೆ. ಇನ್ಮೇಲಿಂದ ನೀವು ಯಾವುದಾದ್ರೂ ಅಂಗಡಿಗೆ ಹೋದಾಗ ಬಿಲ್ನ ತೊಗೊಂಡ್ರೆ ಮೇಲ್ಗಡೆ ಏನಿರುತ್ತೆ ಅಬ್ಸರ್ವ್ ಮಾಡಿರಿ, ಇದೇ ಪ್ಯಾಟ್ರನ್ನೇ ಇರುತ್ತೆ. ಕ್ವಾಂಟಿಟಿ, ರೇಟ್, ಆಮೇಲೆ ಲಾಸ್ಟಿಗೆ ಅಮೌಂಟ್ ಅಂತ ಇರುತ್ತೆ. ಟೋಟಲ್ ಅಮೌಂಟ್ ಎಷ್ಟು. ಸೊ ಫಸ್ಟು ಸೀರಿಯಲ್ ನಂಬರ್ ಅಂದರೆ ನಾವು ಎಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ಸ್ ಅಂದರೆ ಯಾವ್ಯಾವ ಐಟಮ್ ಪರ್ಚೇಸ್ ಮಾಡಿದ್ದೀವಿ ಅಂತ. ಕ್ವಾಂಟಿಟಿ ಅಂದರೆ ಎಷ್ಟು ಕ್ವಾಂಟಿಟಿನ ಪರ್ಚೇಸ್ ಮಾಡಿದ್ದೀವಿ. ರೇಟ್ ಅಂದರೆ ಒಂದಕ್ಕೆ ರೇಟ್ ಎಷ್ಟು, ಒಂದು ಪೆನ್ಸಿಲ್ಗೆ ರೇಟ್ ಎಷ್ಟು. ಆಮೇಲೆ ಅಮೌಂಟ್ ಅಂದರೆ ನಾವು ಎಷ್ಟು ಪರ್ಚೇಸ್ ಮಾಡಿರ್ತೀವೋ ಅದನ್ನ ಮಲ್ಟಿಪ್ಲೈ ಮಾಡಿ ನಾವು ಬರೀತಾ ಹೋಗ್ತೀವಿ. ಸೊ ಈಗ ಇದು ಬಿಲ್ನ ಹೆಂಗೆ ಜನ್ರೇಟ್ ಮಾಡೋದು. ಯೂಶಲಿ ಒಂದೊಂದು ಶಾಪಿಗೆ ಒಂದೊಂದು ಹೆಸರಿರುತ್ತೆ ಅಲ್ವಾ. ಸೊ ಯಾವಾಗಲೂ ಬಿಲ್ನ ಅಬ್ಸರ್ವ್ ಮಾಡಿದ್ರೆ ನೀವು ಮೇಲ್ಗಡೆಗೆ ಆ ಬಿಲ್ ಶಾಪ್ ಹೆಸರು ಬರೆದಿರುತ್ತೆ. ಈಗ ಯಾಕೆಂದರೆ ನಿಮಗೆ ಯಾವ ಅಂಗಡಿ ಬಿಲ್ ಅಂತ ಗೊತ್ತಾಗಬೇಕು. ನೀವು ಎಲ್ಲೆಲ್ಲೋ ಶಾಪಿಗೆ ಹೋಗಿರ್ತೀರಿ, ಎಲ್ಲ ಕಡೆಗೂ ಬಿಲ್ ಕೊಟ್ಟಿರ್ತಾರೆ. ಇದು ಇದೇ ಶಾಪಿಂದ ಬಿಲ್ಲು ಅಂತ ಗೊತ್ತಾಗಬೇಕು ಅಂದರೆ ಆ ಬಿಲ್ ಮೇಲೆ ಫಸ್ಟ್ ಯಾವಾಗಲೂ ಹೆಸರು ಪ್ರಿಂಟ್ ಆಗಿರಬೇಕು. ಸೊ ನಾವು ಇಲ್ಲಿ ಆ ಶಾಪ್ ಹೆಸರು ನಮ್ಮ ಸ್ಕೂಲ್ ಹೆಸರೇ ತಗೊಳ್ಳೋಣ, ಸಿದ್ಧಗಂಗಾ ಬುಕ್ ಸ್ಟಾಲ್. ಸೊ ಸಿದ್ಧಗಂಗಾ ಬುಕ್ ಸ್ಟಾಲ್ ಅನ್ನೋದು ಶಾಪ್ ಹೆಸರು. ಮೇನ್ ಇಂಪಾರ್ಟೆಂಟ್ ಏನು ಅಂದರೆ, ಈಗ ನಾವು ಇವತ್ತು ತೊಗೊಂಡಿರ್ತೀವಿ ಅಂದರೆ ನಾವು ರಿಟರ್ನ್ ಕೊಡೋಕೆ ಹೋಗಬೇಕು ಅಂದರೆ ನಾವು ಯಾವತ್ತು ಪರ್ಚೇಸ್ ಮಾಡಿರ್ತೀವಿ ಅಂತ ಗೊತ್ತಾಗಬೇಕಲ್ವಾ. ಸೊ ಏನಾದರೂ ರಿಟರ್ನ್ ಕೊಡೋಕ್ಕೆ ಕೆಲವೊಂದ್ಸಲ ನಮಗೆ 3 days ಟೈಮ್ ಇರುತ್ತೆ, 2 days ಟೈಮ್ ಇರುತ್ತೆ. ಫಸ್ಟು ಅದು ಗೊತ್ತಾಗಬೇಕು ಅಂದರೆ ನಾವು ಯಾವತ್ತು ಪರ್ಚೇಸ್ ಮಾಡಿದ್ದೀವಿ ಅಂತ ಗೊತ್ತಾಗಬೇಕಲ್ವ. ಸೊ ಮೇನ್ ಇಂಪಾರ್ಟೆಂಟು ಫಸ್ಟ್ ಶಾಪ್ ನೇಮ್ ಇರಬೇಕು, ಇನ್ನೊಂದು ಡೇಟ್ ಇರಬೇಕು. ಸೊ ನಾವು ಯಾವತ್ತು ಡೇಟ್ ತೊಗೊಳ್ತೀವಿ, ಪರ್ಚೇಸ್ ಮಾಡ್ತೀವಿ, ಆ ಡೇಟ್ನ ನಾವು ಮೆನ್ಷನ್ ಮಾಡ್ತೀವಿ. 2020 ಸಮ್ 31/12/2020 ಯಾವುದು ಡೇಟ್ ಇದೆ ಪರ್ಚೇಸ್ ಮಾಡಿರ್ತೀವೋ ಆ ಡೇಟ್ ಹಾಕ್ತೀವಿ. ನೆಕ್ಸ್ಟ್ ಈಗ ಒಂದು ತುಂಬ ಬಿಲ್ಸ್ ಇರುತ್ತೆ, ಬಿಲ್ಲಿಂಗ್. ಈಗ ಬಿಲ್ ಬುಕ್ ಇಷ್ಟಿರುತ್ತೆ ಅಂದರೆ ನಮ್ಮದು ಎಷ್ಟನೇ ಬಿಲ್ಲು ಅಂತ ಗೊತ್ತಾಗಬೇಕು. ಯಾಕೆಂದರೆ ಅವ್ರ ಹತ್ರ ಒಂದು ಕಾರ್ಬನ್ ಕಾಪಿ ಇರುತ್ತೆ ಅಲ್ವಾ. ಈಗ ನಾವು ಹೋಗಿ ನಾವಿವಾಗ ಪರ್ಚೇಸ್ ಮಾಡಿದ್ದೀವಿ ಅಂತ ತೋರಿಸ್ಬೇಕು ಅಂದರೆ ಬಿಲ್ಲು ಅವ್ರ ಹತ್ರನೂ ಅದೇ ಕಾಪಿ ಇರುತ್ತೆ. ಸೊ ಅವ್ರು ಹಿಂಗೆ ಹುಡುಕ್ತಾರೆ ಅಂದರೆ ಬಿಲ್ ನಂಬರ್ ಇರುತ್ತೆ. ಆ ಬಿಲ್ ನಂಬರ್ ಓಪನ್ ಮಾಡಿದಾಗ ನಮಗೆ ಅವರಿಗೆ ಬಿಲ್ ಸಿಗಿರುತ್ತೆ. ಸೊ ನಾವು ಒಂದು 100 ಆ ಬುಕ್ಕಲ್ಲಿ ನಮ್ಮದು 100 ಬಿಲ್ ಆಗಿದ್ದರೆ ಅವರು 100ನೇ ಬಿಲ್ ತೆಗಿತಾರೆ ಅವತ್ತು ಹೋಗಿ. ಸೊ 100 ಬಿಲ್ ಇವ್ರು ಪರ್ಚೇಸ್ ಮಾಡಿದರು. ಸೊ ಇಲ್ಲಿ
ಆ ಬಿಲ್ ನಂಬರ್ ಇರುತ್ತೆ, ಶಾಪ್ ನೇಮ್ ಇರುತ್ತೆ, ಆಮೇಲೆ ಡೇಟ್ ಇರುತ್ತೆ, ಇನ್ನೊಂದು ಕಸ್ಟಮರ್ ನೇಮ್, ಯಾರು ಹೋಗಿ ಪರ್ಚೇಸ್ ಮಾಡಿರ್ತೀವಲ್ಲ, ಸೊ ಕಸ್ಟಮರ್ ನೇಮ್ ಅದು ಕಂಪಲ್ಸರಿ ಇರಲ್ಲ. ಕಸ್ಟಮರ್ ನೇಮ್. ಸೊ ಇದು ಬಿಲ್ಲಿಂಗ್ ಇರಬೇಕು ಅಂದರೆ ಮೇನ್, ಶಾಪ್ ನೇಮು, ಡೇಟ್, ಆಮೇಲೆ ಬಿಲ್ಲಿಂಗ್ ನಂಬರ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಹೀಗೆ ನಾವು ಬಿಲ್ನ ಬರೆಯೋ ರೀತಿ, ಬಿಲ್ನ ಯಾರಾದರೂ ಜನ್ರೇಟ್ ಮಾಡಿರಿ ಅಂದರೆ ಆ ಶಾಪಿನ ಹೆಸರು ಬರೀತೀರಿ, ಡೇಟ್ ಹಾಕ್ತೀರಿ, ಕಸ್ಟಮರ್ ನೇಮ್ ಬರೀತೀರಿ, ಸೀರಿಯಲ್ ನಂಬರ್ ಹಾಕ್ತೀರಿ, ಆಮೇಲೆ ಇದು ಚಾರ್ಟ್, ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್, ಈಗ ನೀವು ಅಂಗಡಿಗೆ ಹೋಗಿ ಒಂದು 5 ಪೆನ್ಸಿಲ್ಸ್ನ ತೊಗೊಂಡಿದ್ದೀರಿ. ಸೊ 5 ಪೆನ್ಸಿಲ್ಸ್ ಅಂದರೆ ಪೆನ್ಸಿಲ್ ಬರೀತೀರಿ, ಪೆನ್ಸಿಲ್ ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ತೊಗೊಂಡ್ರಿ ಪೆನ್ಸಿಲ್ 5. ಸೊ 5 ಪೆನ್ಸಿಲ್ ತೊಗೊಂಡಿರೋದಕ್ಕೆ 5 ಅಂತ ಬರೀತೀರಿ. ರೇಟ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಒಂದು ಪೆನ್ಸಿಲಿನ ರೇಟು 5 rupees. ಸೊ ನಾವು ತೊಗೊಂಡಿರೋದು 5 ಪೆನ್ಸಿಲ್. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿ ಬರೀಬೇಕು. 5 5s 25. ನೆಕ್ಸ್ಟ್ ಪೆನ್, ಇನ್ನು ಪೆನ್ನ ತೊಗೊಳ್ತೀವಿ. ಪೆನ್ ಎಷ್ಟು ತೊಗೊಳ್ತೀವಿ? ಒಂದು 5 ಪೆನ್ಸ್ನ ತೊಗೊಳ್ತೀವಿ, ಬೇಡ ಒಂದು 10 ಪೆನ್ಸ್ ಅಂತ ತೊಗೊಂಡು. ಪೆನ್ ಎಷ್ಟು ತೊಗೊಂಡ್ರು? 10 ಪೆನ್ನ ತೊಗೊಂಡ್ರು. ಒಂದು ಪೆನ್ನಿಂದು ರೇಟು 10 rupees ಇದೆ. ಸೊ 10 ಟೋಟಲ್ ಎಷ್ಟಾಯಿತು? ಸೊ ಎರಡೂ ಸೇಮ್ ತೊಗೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಕ್ವಾಂಟಿಟಿ 5 ಪೆನ್ನೇ ತೊಗೊಳ್ಳೋಣ. 5 × 10 50. 5 ಪೆನ್ಸಿಲ್ ತೊಗೊಂಡಿದ್ದಾರೆ, 5 ಪೆನ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಬುಕ್, ಒಂದು 3 ಬುಕ್ಸ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಪರ್ಟಿಕ್ಯುಲರ್ಸಲ್ಲಿ ಏನು ಬರೀತೀರಿ? ಬುಕ್ ಕ್ವಾಂಟಿಟಿ 3 ಬುಕ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂದ್ಕೊಂಡ್ರೆ 3 ಬರೀತೀರಿ. ಒಂದು ಬುಕ್ಕಿನ ರೇಟು 30 rupees ಇದೆ. ಸೊ ವಿಲ್ ರೈಟ್ ಇಟ್ ಆಸ್ 30. ಸೊ ನೆಕ್ಸ್ಟ್ ಏನು ಮಾಡ್ತೀರಿ? 3 × 30. 3 × 30 ವಿಲ್ ಬಿಕಮ್ 90. ಅಮೌಂಟ್ ಬರಿಬೇಕಾದ್ರೆ ಕ್ವಾಂಟಿಟಿ ಮತ್ತು ರೇಟ್ ಎರಡನ್ನು ಮಲ್ಟಿಪ್ಲೈ ಮಾಡಿ ಅಮೌಂಟಲ್ಲಿ ಬರೀತಾ ಹೋಗ್ತೀವಿ. 25 50 ಕಾಣಿಸಿಲ್ಲ ಅಂದರೆ ಈ ಕಡೆಗೆ ಬರಿತೀನಿ. ಸೊ ಅಮೌಂಟಲ್ಲಿ ನಾವು ರೇಟ್ ಲಾಸ್ಟ್ ಕಾಲಮ್ ಅದು ಅಮೌಂಟ್ ನೋಡ್ರಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿರೋದು ಅಮೌಂಟ್ ಆಗುತ್ತೆ. 5 5s 25, 5 10s 50, 3 30s 90. ಸೊ ಟೋಟಲ್ ಬಿಲ್ಲಿಂಗ್ ಎಷ್ಟಾಯಿತು ಅಂತ ಗೊತ್ತಾಗಬೇಕು ಅಂದರೆ ಏನು ಮಾಡ್ತೀರಿ? ಅಮೌಂಟ್ನ ಆ್ಯಡ್ ಮಾಡಬೇಕು. ಟೋಟಲ್ ಅಮೌಂಟ್ ಲಾಸ್ಟ್ ಕಾಲಮಲ್ಲಿ ಅಮೌಂಟ್ ಬರ್ದಿರ್ತೀವಲ್ಲ ಅದನ್ನ ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ಬಿಲ್ಲಿಂಗ್ ಎಷ್ಟಾಯಿತು ಅಂತ ಗೊತ್ತಾಗುತ್ತೆ. 5 5 + 2 7, 9 + 7 16. ಸೊ ಟೋಟಲ್ ಬಿಲ್ಲಿಂಗ್ ರೇಟು 165. ಅವರು ರೇಟ್ ಎಷ್ಟು ಅಂತ ಕೇಳಿದ್ರೆ ನಾವೇನು ಮಾಡಬೇಕು? ಎರಡನ್ನೂ ಮಲ್ಟಿಪ್ಲೈ ಮಾಡಿ ಆಮೇಲೆ ಆ್ಯಡ್ ಮಾಡಿ ಬರೀತೀವಿ. ಸೊ ದಟ್ ಈಸ್ ಅ ಬಿಲ್ಲಿಂಗ್ ಅಮೌಂಟ್. ದಿಸ್ ಇಸ್ ಹೌ ವಿ ವಿಲ್ ಗೋಯಿಂಗ್ ಟು ಜನರೇಟ್ ದ ಬಿಲ್. ಸೊ ಈ ಥರ ನಾವು ಬಿಲ್ನ ಜನರೇಟ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಲೆಟ್ ಅಸ್ ಟೇಕ್ ದ ಎಕ್ಸಸೈಸ್ ನೌ. Exercise 5.2. First question. Check and correct the bills given below. ಅಂದರೆ ಒಂದು ಬಿಲ್ನೇ ಕೊಟ್ಟಿದ್ದಾರೆ, ಅದನ್ನ ಚೆಕ್ ಮಾಡಬೇಕು. ಫಸ್ಟು ರಾಂಗ್ ಏನಾದರೂ ಇದ್ದರೆ ಕರೆಕ್ಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಕ್ವೆಶನ್, ಎಕ್ಸಸೈಸ್ 5.2 ಫಸ್ಟ್ ಮೇನ್. ನೋಡಿರಿ, ನಾನು ಹೇಳ್ದಂಗೆ ಯಾವಾಗಲೂ ಫಸ್ಟು ಬಿಲ್ಲಲ್ಲಿ ಶಾಪ್ ನೇಮ್ ಬರೀಬೇಕು. ಅಮರ್ ಕೇಕ್ ಪ್ಯಾಲೇಸ್. ಅದಾದಮೇಲೆ ಡೇಟ್ 26/11/2011. ನೇಮ್, ಇದು ಕಸ್ಟಮರ್ ನೇಮ್ ಮಿಸ್ ಸುಧಾ. ನೆಕ್ಸ್ಟ್ ಬಿಲ್ ನಂಬರ್ 350. ಈಗ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, quantity, rate, amount, ಸೀರಿಯಲ್ ನಂಬರ್ ಎಷ್ಟಿದೆ? 1 2 3 4. ಪರ್ಟಿಕ್ಯುಲರ್ಸ್ ಏನೇನು ಪರ್ಚೇಸ್ ಮಾಡಿದ್ದಾರೆ? ಜಾಮ್ ಬಾಟಲ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಶಾರ್ಟಾಗಿ ಬರೆಯೋಣ ಜಾಮನ್ನು. ಕ್ವಾಂಟಿಟಿ ಎಷ್ಟು ಜಾಮ್ ಬಾಟಲ್ನ ತೊಗೊಂಡಿದ್ದಾರೆ? 8 ಜಾಮ್ ಬಾಟಲ್ನ ತೊಗೊಂಡಿದ್ದಾರೆ. ರೇಟ್, ಒಂದು ಜಾಮ್ ಬಾಟಲ್ನ ರೇಟು 65 rupees. ಸೊ ಬಿಲ್ನ ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ ಅವರು.
65 ಇನ್ ಯಾವಾಗಲೂ ರೇಟ್ ಆ್ಯಂಡ್ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿ ನಾವು ಅಮೌಂಟಲ್ಲಿ ಬರಿತೀವಿ. ಸೊ ಈಗ ರೇಟ್ ಆ್ಯಂಡ್ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿರಿ. 8 5s 40, 8 6 48, 48 ಪ್ಲಸ್ 4 52. ಸೊ ಅಮೌಂಟ್ ಎಷ್ಟಾಯಿತು? 520 rupees. ಕರೆಕ್ಟ್ ಇದೆ ಬಿಲ್ಲಿಂಗ್. ನೆಕ್ಸ್ಟ್ ಕೇಕ್. ಎಷ್ಟು ಕೇಕ್ನ ತೊಗೊಂಡಿದ್ದಾರೆ? 15 ಕೇಕ್ ಆ್ಯಂಡ್ ರೇಟ್ ಎಷ್ಟು? 8 rupees. 15 ಕೇಕು, ಒಂದು ಕೇಕಿಗೆ 8 rupees. ಟೋಟಲ್ ಅಮೌಂಟ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? 15 ಇಂಟು 8 ಮಲ್ಟಿಪ್ಲೈ ಮಾಡಬೇಕು. 15 8s 120 ಹೌದಲ್ವಾ? 15 8s 120. ಆದರೆ ಅವರು ಬಿಲ್ಲಿಂಗಲ್ಲಿ ಏನು ಕೊಟ್ಟಿದ್ದಾರೆ? 115. ದಟ್ ಈಸ್ ಅ ರಾಂಗ್ ಥಿಂಗ್. ಯಾಕೆಂದರೆ 15 ಇಂಟು 8ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ 120 ಬರುತ್ತೆ. ಹೌದಲ್ವಾ? 120 ಬರುತ್ತೆ. ಅವ್ರು ಕೊಟ್ಟಿರೋದು 115. ಸೊ ಅದು ಕ್ವೆಶನಲ್ಲಿ ಹಂಗೆ ಬರ್ಕೊಳ್ತೀವಿ. ಆನ್ಸರಲ್ಲಿ ನಾವು ಬಿಲ್ನ ಕರೆಕ್ಟ್ ಮಾಡಿ ಬರಿತಾ ಇದ್ದೀವಿ. ಸೊ 115 ಇಸ್ ರಾಂಗ್. 120 ಎಲ್ಲಿ ರಾಂಗ್ ಇದೆ ಅದನ್ನ ಕರೆಕ್ಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಚಾಕ್ಲೇಟ್. ಚಾಕ್ಲೇಟ್ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದಾರೆ? 12. ರೇಟ್ ಎಷ್ಟು? 15. ಈಗ ಕ್ವಾಂಟಿಟಿ ಆ್ಯಂಡ್ ರೇಟ್ನ ಮಲ್ಟಿಪ್ಲೈ ಮಾಡಬೇಕು. ಎಷ್ಟಾಯಿತು ಅಮೌಂಟು? 180 rupees. ನೆಕ್ಸ್ಟ್ ಬನ್ಸ್. ಬನ್ಸ್ ಎಷ್ಟು ತೊಗೊಂಡಿದ್ದಾರೆ? 10. ಬಟ್ ಅಲ್ಲಿ 180 rupees ಆಗಿದೆ. ಅದರಲ್ಲಿ ಎಷ್ಟಿದೆ? 156. ಸೊ ಅದನ್ನ ನಾವು ರಾಂಗ್ ಅಂತ ಹಾಕಿ 180ನ ಬರಿತೀವಿ. ಬಿಲ್ಲಿಂಗು ರಾಂಗಾಗಿ ಮಾಡಿರ್ತಾರೆ. ಸೊ ಕ್ವಾಂಟಿಟಿ 10 ಇದೆ, ರೇಟು 5 ಇದೆ. 10 5s 50 ಆಗುತ್ತೆ. ಬಟ್ ಅವರು ಜಾಸ್ತಿ ಬಿಲ್ಲಿಂಗ್ ಮಾಡಿದ್ದಾರೆ, 52 rupees ಮಾಡಿದ್ದಾರೆ. ಬಟ್ ಎಕ್ಸಾಕ್ಟ್ ಅಮೌಂಟ್ ಎಷ್ಟಾಗಬೇಕಿತ್ತು? 50. ಸೊ ಈಗ ಟೋಟಲ್ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಬಿಲ್ಲಿಂಗ್ ರಾಂಗ್ ಆಗಿದೆ ಅಂದರೆ ಟೋಟಲ್ ಅಮೌಂಟ್ ಕೂಡ ರಾಂಗ್ ಆಗುತ್ತೆ. ಸೊ ಎಲ್ಲ ಆ್ಯಡ್ ಮಾಡ್ತೀವಿ. 0 8 + 2 10, 10 + 2 12, 12 + 5 17, 5 + 1 6 + 1 7 + 1 8. ಸೊ ಟೋಟಲ್ ಬಿಲ್ಲಿಂಗ್ ಎಷ್ಟಾಯಿತು? 870 rupees. ಅದನ್ನ ಕೆಳಗಡೆ ವರ್ಡ್ಸಲ್ಲಿ ಬರಬೇಕು. 870 rupees ಓನ್ಲಿ. ಇಸ್ ಇಟ್ ಕ್ಲಿಯರ್ ಸರ್? ಇಲ್ಲೇನು ಮಾಡಿದ್ದೀವಿ ನಾವು? ಬಿಲ್ನ ಕರೆಕ್ಟ್ ಮಾಡಿದ್ದೀವಿ. ಬಿಲ್ನ ಚೆಕ್ ಮಾಡಿ ರಾಂಗ್ ಇರೋ ಕಡೆ ಕರೆಕ್ಟ್ ಮಾಡಿದ್ದೀವಿ. ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. ಸಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಬಿಲ್ ಕರೆಕ್ಟ್ ಇದೆನೋ ಇಲ್ಲ ಚೆಕ್ ಮಾಡ್ತಾ ಹೋಗಬೇಕು. ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. Rosy Fancy Stores. ಸೊ ಅದು ಮೇಲ್ಗಡೆ ಇರೋದು ಎಲ್ಲ ಕರೆಕ್ಟ್ ಇರುತ್ತೆ. ನಾವು ಕೆಳಗಡೆ ಇರೋದು ಬರಿತಾ ಹೋಗೋಣ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಕ್ವಾಂಟಿಟಿ, ರೇಟ್, serial number 1 2 3 4. particulars ಏನು? bangles, earrings, hairpin and rings. ಕ್ವಾಂಟಿಟಿ. ಬ್ಯಾಂಗಲ್ಸ್ ಎಷ್ಟು ತಗೊಂಡಿದ್ದಾರೆ? 12, ಇಯರಿಂಗ್ಸ್ 18, ಹೇರ್ಪಿನ್ 24, ರಿಂಗ್ಸ್ 10. ರೇಟ್ 9 rupees ಆ್ಯಂಡ್ ಹೇರ್ಪಿನ್ನಿಂದು 3 rupees ಆ್ಯಂಡ್ ರಿಂಗ್ಸಿಂದ 16 rupees. ಈಗ ಅಮೌಂಟ್ನ ಚೆಕ್ ಮಾಡ್ತೀವಿ. ಯಾಕಂದರೆ ರೇಟು ಕ್ವಾಂಟಿಟಿ ನಾವು ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಹೌದಾ? ಸೊ ಅವ್ರ ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತಾರೆ ಅನ್ನೋದು ಅವ್ರು ಮುಂಚೆನೇ ಗೊತ್ತಿರುತ್ತೆ ಆ್ಯಂಡ್ ರೇಟೂ ಕೂಡ ಗೊತ್ತಿರುತ್ತೆ. ನಾವು ಜಸ್ಟ್ ಚೆಕ್ ಮಾಡಬೇಕಾಗಿರೋದು ಅಮೌಂಟ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಸೊ 12 4s 48, ಅಲ್ಲೂ ಕೂಡ 48 ಇದೆ, ಕರೆಕ್ಟ್ ಇದೆ. ನೆಕ್ಸ್ಟ್ 18 9s ಮಾಡಿ ನೋಡಿರಿ.
ಎಷ್ಟು ಬರುತ್ತೆ 18 9s ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ 175 ಬಟ್ 18 9s ಮಾಡಿದಾಗ ನಮಗೆ 162 ಬರುತ್ತೆ ಅಲ್ಲಿ ಬಿಲ್ಲಿಂಗ್ ರಾಂಗ್ ಆಗಿದೆ ಜಾಸ್ತಿ ಹಾಕಿದ್ದಾರೆ ಅವರು ದಟ್ ಈಸ್ 175 ಇಸ್ ದ ರಾಂಗ್ ಆನ್ಸರ್ ಸೊ 162 ಈಸ್ ದ ಕರೆಕ್ಟ್ ಸೊ ಅದನ್ನ ನಾವು ಬಿಲ್ಲಿಂಗಲ್ಲಿ ಚೇಂಜ್ ಮಾಡ್ತೀವಿ ನೆಕ್ಸ್ಟ್ 24 ಇಂಟು 3 ಮಾಡಿ ನೋಡ್ರಿ 3 4s 12 3 2s 6 6 plus 1 7 so it will become 72 is this clear 72 next 10 into 16 ಅಂದರೆ 160 ಆಗುತ್ತೆ ಬಟ್ ಆದರೆ ಅವ್ರು ಎಷ್ಟು ಕೊಟ್ಟಿದ್ದಾರೆ 150 ಕೊಟ್ಟಿದ್ದಾರೆ ಸೊ ಏನು ಮಾಡಬೇಕು ಎಲ್ಲದನ್ನು ಆ್ಯಡ್ ಮಾಡ್ತಾ ಹೋಗಬೇಕು 8 plus 2 10 10 plus 2 12 6 plus 4 10 10 plus 1 11 plus 7 18 plus 6 will become 24 1 plus 1 2 plus 2 4 so total amount ಎಷ್ಟಾಯಿತು 442 ಬಟ್ ಅವ್ರು ರಾಂಗ್ ಆಗಿ ಎಷ್ಟು ಬಿಲ್ ಮಾಡಿದ್ದಾರೆ 350 rupeesನ ರಾಂಗ್ ಆಗಿ ಬಿಲ್ ಮಾಡಿದ್ದಾರೆ ಸೊ ವರ್ಡ್ಸಲ್ಲಿ ಏನು ಬರೀತೀರಿ 442 rupees only ಅದಾದಮೇಲೆ ಕೊನೆಗೆ ಸಿಗ್ನೇಚರ್ನ ಮಾಡ್ತೀವಿ ಸೊ ಸಿಗ್ನೇಚರ್ ಆ್ಯಂಡ್ ಅಮೌಂಟ್ ಎಷ್ಟಿದೆ ಅಂತ ವರ್ಡ್ಸಲ್ಲಿ ಬರೆದ್ರೆ ನಮಗೆ ಬಿಲ್ಲಿಂಗ್ ಎಂಟಾಯಿತು ದಿಸ್ ಇಸ್ ದ ಕರೆಕ್ಷನ್ ಆಫ್ ಬಿಲ್ಲಿಂಗ್ ಲೆಟ್ಸ್ ಟೇಕ್ ನೆಕ್ಸ್ಟ್ ಕ್ವೆಶನ್ ಈಸ್ ದಿಸ್ ಕ್ಲಿಯರ್ ಇಲ್ಲಿ ಏನು ಮಲ್ಟಿಪ್ಲೈ ಮಾಡಿ ನೋಡ್ತೀರಿ ಮಲ್ಟಿಪ್ಲೈ ಮಾಡಿದಾಗ ಏನಾದರೂ ರಾಂಗ್ ಇದ್ದರೆ ಜಸ್ಟ್ ಕರೆಕ್ಟ್ ಮಾಡ್ತಾ ಹೋಗ್ತೀರಾ Second question, prepare bills for the particulars given below. Find the total cost in each case and total cost of all items. ಅಂದರೆ ಏನು ಹೇಳ್ತಿದ್ದಾರೆ ಪ್ರಿಪೇರ್ ಬಿಲ್ ಫಾರ್ ಪರ್ಟಿಕ್ಯುಲರ್ಸ್ ಗಿವನ್ ಬಿಲ್ ಅಲ್ಲಿ ಕೊಟ್ಟಿರೋ ಪರ್ಟಿಕ್ಯುಲರ್ಸಿಗೆ ನಾವು ಬಿಲ್ನ ರೆಡಿ ಮಾಡಬೇಕು ಆ್ಯಂಡ್ ಟೋಟಲ್ ಕಾಸ್ಟ್ ಇನ್ ಈಚ್ ಕೇಸ್ ಆ್ಯಂಡ್ ಟೋಟಲ್ ಕಾಸ್ಟ್ ಆಫ್ ಆಲ್ ಐಟಮ್ಸ್ ಪ್ರತಿಯೊಂದು ಕೇಸಲ್ಲಿ ಎಷ್ಟು ಟೋಟಲ್ ಅಮೌಂಟ್ ಅಂದರೆ ಅಮೌಂಟ್ ಕಾಲಮ್ ಆ್ಯಂಡ್ ನೆಕ್ಸ್ಟ್ ಟೋಟಲ್ ಕಾಸ್ಟ್ ಕಾಲಮ್ನ ಬರೀತಾ ಹೋಗಬೇಕು So let's take first question. I'll read the question, go through the question. Miss Rita bought the following items for the school annual day from Meghana Stationaries. ಅಂದರೆ ಮೇಘನಾ ಸ್ಟೇಷನರೀಸ್ ಇಂದ ಯಾರು ಬೈ ಮಾಡಿರೋದು ಯಾರು ಮಿಸ್ ರೀಟಾ ಓಕೆನಾ ಸೊ ಈಗ ನಾವು ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ ನಾವು ಬಿಲ್ನ ಬರೀತಾನೆ ಬಿಲ್ ಜನ್ರೇಟ್ ಮಾಡ್ತಾನೆ ಕ್ವೆಶನ್ ಓದ್ತಾ ಹೋಗೋಣ ಫಸ್ಟ್ ಯಾವಾಗಲೂ ಶಾಪ್ ನೇಮ್ನ ಬರೀಬೇಕು ಶಾಪ್ ನೇಮ್ ಏನಿದೆ ಮೇಘನಾ ಸ್ಟೇಷನರೀಸ್ Meghana Stationaries ಅದಾದಮೇಲೆ ಡೇಟ್ ಬರಿಬೇಕು ಡೇಟ್ ಅವ್ರು ಮೆನ್ಷನ್ ಮಾಡಿಲ್ಲ ಯು ಕ್ಯಾನ್ ಟೇಕ್ ಎನಿ ಡೇಟ್ಸ್ ಐ ಟೇಕ್ 31/12/2020 ಆ್ಯಂಡ್ ಸೀರಿಯಲ್ ನಂಬರ್ ಅವ್ರು ಏನಾದರೂ ಮೆನ್ಷನ್ ಮಾಡಿದ್ರೆ ಆ ನಂಬರ್ ಬರಿಬೋದು ಇಲ್ಲ ಅಂದರೆ ಯಾವುದಾದ್ರೂ ಒಂದು ಓನ್ ಆಗಿ ನಂಬರ್ ಹಾಕ್ತೀವಿ ಆ್ಯಂಡ್ ನೇಮ್ ಯಾರು ಪರ್ಚೇಸ್ ಮಾಡಿದ್ಯಾರು ಮಿಸ್ ರೀಟಾ ಸೊ ಕಸ್ಟಮರ್ ನೇಮ್ನ ಮಿಸ್ ರೀಟಾ ಅಂತ ಬರೀ ಸೊ ನಾವು ಯು ಕ್ಯಾನ್ ಜನ್ರೇಟ್ ದ ಬಿಲ್ ಫಸ್ಟ್ ಬಿಲ್ನ ಜನ್ರೇಟ್ ಮಾಡೋಕ್ಕೂ ಮುಂಚೆ ಏನೇನಿರುತ್ತೆ ಸೀರಿಯಲ್ ನಂಬರ್ ಪರ್ಟಿಕ್ಯುಲರ್ಸ್ ಕ್ವಾಂಟಿಟಿ rate amount ಸೊ ಈಗ ಬಿಲ್ ಜನ್ರೇಟ್ ಮಾಡ್ತಾ ಹೋಗ್ಬೇಕು ಫಸ್ಟ್ ಒನ್ ಏನಿದೆ 25 ಶೀಟ್ಸ್ ಆಫ್ ಕಲರ್ಡ್ ಪೇಪರ್ ಐಟ್ ₹9 ಈಚ್ ಅಂದರೆ ತೊಗೊಂಡಿದ್ದೇನು ಪರ್ಟಿಕ್ಯುಲರ್ ಕಲರ್ಡ್ ಪೇಪರ್ ಏನು ತೊಗೊಳ್ತಾಳೆ ಅವಳು ಕಲರ್ಡ್ ಪೇಪರ್ ಎಷ್ಟು ತೊಗೊಳ್ತಾಳೆ ಕ್ವಾಂಟಿಟಿ ಎಷ್ಟು 25 ಶೀಟ್ಸ್ 25
25 ಶೀಟ್ಸ್. ರೇಟ್ 25 ಶೀಟ್ಸ್ ತೊಗೊಂಡಿದ್ದು 25, ಒಂದು ಶೀಟಿಗೆ ಎಷ್ಟು ರುಪೀಸು? 9 ರುಪೀಸ್. ಸೊ ರೇಟ್ ಆಫ್ 1 ಶೀಟ್ ಈಸ್ 9 ರುಪೀಸ್. ಸೊ ರೇಟ್ ಯಾವಾಗಲೂ ರುಪೀಸಲ್ಲೇ ಇರುತ್ತೆ, 9 ರುಪೀಸ್ ಅಂತ ಬರೆಯೋದು ಬೇಡ, ಅಲ್ಲಿ ಮೇಲ್ಗಡೆನೇ ಬರೆದಿದ್ದೀವಿ 9 ರುಪೀಸ್. 25 ಶೀಟ್ಸ್. ಅಮೌಂಟ್ ಎಷ್ಟಾಗುತ್ತೆ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? 25 ಇಂಟು 9. 25 ಇಂಟು 9 ಮಾಡಿದ್ರೆ 9 5s 45, 9 2s 18, 18 ಪ್ಲಸ್ 4 22, 225. ನೆಕ್ಸ್ಟ್ ಏನಿದೆ? 18 ಶೀಟ್ಸ್ ಆಫ್ ಗೋಲ್ಡ್ ಕಲರ್ಡ್ ಪೇಪರ್. ಏನು ತಗೊಳ್ತಾರೆ? ಗೋಲ್ಡ್ ಪೇಪರ್. ಎಷ್ಟು ಕ್ವಾಂಟಿಟಿ ತಗೊಳ್ತಾರೆ? 18 ಶೀಟ್ಸ್. ಅಮೌಂಟ್ ಎಷ್ಟು? ಕಲರ್ ಗೋಲ್ಡ್ ಪೇಪರಿಗೆ 19 ರುಪೀಸು. 19 ಇಂಟು 18 ಮಲ್ಟಿಪ್ಲೈ ಮಾಡಿ ನೋಡಬೇಕು. 18 9s 162, 18 1s 18, 18 ಪ್ಲಸ್ 6 ಅಂದರೆ ಎಷ್ಟಾಗುತ್ತೆ? 34. ಸೊ 18 ಇಂಟು 19 ಎಷ್ಟಾಯಿತು? 342. ನೆಕ್ಸ್ಟ್ ಐಟಮ್ ಏನು ಪರ್ಚೇಸ್ ಮಾಡಿದೆ? 12 ಶೀಟ್ಸ್ ಆಫ್ ಸಿಲ್ವರ್ ಕಲರ್ಡ್ ಪೇಪರ್. ಇಲ್ಲಿ ಗೋಲ್ಡ್ ಪೇಪರ್ ತಗೊಂಡು ನೆಕ್ಸ್ಟ್ ಏನು ಪರ್ಚೇಸ್ ಮಾಡಿದರೆ? ಸಿಲ್ವರ್ ಪೇಪರ್. ಎಷ್ಟು ಸಿಲ್ವರ್ ಪೇಪರ್ನ ತೊಗೊಂಡಿದ್ದಾರೆ? 12 ಶೀಟ್ಸ್ ಆಫ್ ಸಿಲ್ವರ್ ಪೇಪರ್. 12 ತೊಗೊಂಡಿರೋದು, ಒಂದಕ್ಕೆ 18 ಆಗುತ್ತೆ. ಸೊ ನಾವು ಯು ಕ್ಯಾನ್ ಮಲ್ಟಿಪ್ಲೈ 18 ಇಂಟು 12 ಆರ್ 12 ಇಂಟು 18. 12 8s 96, 12 1s 12, 12 plus 9, 12 8s 96 and 12 116. 18 into 12 ಎಷ್ಟಾಯಿತು ನಮಗೆ? 216. ನೆಕ್ಸ್ಟ್ ಲಾಸ್ಟ್ ಐಟಮ್ 2 ಟ್ಯೂಬ್ಸ್ ಆಫ್ ಗ್ಲೂ ಸ್ಟಿಕ್. ಅಂದರೆ 2 ಟ್ಯೂಬ್ಸ್ ಆಫ್ ಗ್ಲೂ ಸ್ಟಿಕ್ ತೊಗೊಂಡಿರ್ತಾಳೆ. ಕ್ವಾಂಟಿಟಿ ಎಷ್ಟು? 2. ಒಂದು ಗ್ಲೂ ಸ್ಟಿಕ್ಕಿಗೆ ಅಮೌಂಟ್ ಎಷ್ಟು? 30 ರುಪೀಸ್. ಸೊ ಅಮೌಂಟ್ ಎಷ್ಟಾಗುತ್ತೆ? 30 ಇಂಟು 2. 30 ಇಂಟು 2 ವಿಲ್ ಬಿಕಮ್ 60. ಈಗ ಟೋಟಲ್ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕು. 6 ಪ್ಲಸ್ 2 8, 8 ಪ್ಲಸ್ 5 13, 1 ಕ್ಯಾರಿ. ಆ್ಯಂಡ್ 6 ಪ್ಲಸ್ 1 7, 7 ಪ್ಲಸ್ 4 11, 11 ಪ್ಲಸ್ 2 13, 13 ಪ್ಲಸ್ 1 14, 1 carry. 3 plus 2 5, 5 plus 2 7, 7 plus 1 8. ಟೋಟಲ್ ಬಿಲ್ಲಿಂಗ್ ಎಷ್ಟಾಯಿತು? 843 ರುಪೀಸ್. ಸೊ ಬಿಲ್ಲಿಂಗ್ ಆದಮೇಲೆ ಕೆಳಗಡೆ ಏನು ಮಾಡಬೇಕು? ನಾವು ವರ್ಡ್ಸಲ್ಲಿ ಬರೀತೀವಿ 843 rupees only. 843 rupees only. Is this clear? So ಲಾಸ್ಟಿಗೆ ಸಿಗ್ನೇಚರ್ ಮಾಡಿ ಬಿಲ್ನ ಜನರೇಟ್ ಮಾಡಬೇಕು. Is this clear? Let's take last question, that is second question. ಸೊ ಬಿಲ್ ಹಿಂಗೆ ಜನ್ರೇಟ್ ಮಾಡಬೇಕು ಗೊತ್ತಾಯ್ತಲ್ವಾ? ಇಲ್ಲಿ ಮಲ್ಟಿಪ್ಲಿಕೇಶನ್ ಕರೆಕ್ಟಾಗಿ ಮಾಡ್ಕೊಂಡ್ರೆ ಈಸಿಯಾಗಿ ಬಿಲ್ನ ಜನ್ರೇಟ್ ಮಾಡ್ಬೋದು. Ranbir Singh bought the following articles from Hanuman Hardware Shop. So shop name ಏನಿದೆ? Hanuman Hardware Shop. ನೆಕ್ಸ್ಟ್ ನಾವು ಡೇಟ್ ಹಾಕಬೇಕು. ಯಾವುದಾದ್ರೂ ಒಂದು ಡೇಟ್ ತಗೊಳ್ಳೋಣ. Number 100, you can take any number. Customer name ಏನಿದೆ? Ranbir Singh. So you can write it as Ranbir Singh.
serial number, particulars, quantity, rate and amount. Serial numbers 1, 2, 3, 4. Particulars means ಏನೇನು ತಗೊಂಡಿದ್ದಾರೆ ಅಂತ. ಹ್ಯಾಮರ್ ಎಷ್ಟು ತಗೊಂಡಿದ್ದಾರೆ? ಹ್ಯಾಮರ್ 2 hammers at 85 each ಅಂತ ಹೇಳಿದ್ದಾರೆ. ಹ್ಯಾಮರ್ ಕ್ವಾಂಟಿಟಿ ಎಷ್ಟು? 2. ರೇಟ್ ಎಷ್ಟು? ಒಂದು ಹ್ಯಾಮರಿಗೆ 85 rupees. ಸೊ ಬಿಲ್ಲಿಂಗ್ ಮಾಡಬೇಕು 2 into 85 or 85 into 2. 2 5s 10 2 8s 16 plus 1 17. ಅಮೌಂಟ್ ಎಷ್ಟಾಯಿತು? 170 rupees. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ನೇಲ್ಸ್ 6 boxes of nails. 6 boxes of nails. ಕ್ವಾಂಟಿಟಿ ಎಷ್ಟು? 6. ಒಂದು ನೇಲ್ಸಿಗೆ ಎಷ್ಟು? 25 rupees. ಬಿಲ್ಲಿಂಗ್ ಮಾಡಿದ್ರೆ 6 into 25. 6 2s are 12. 12 plus 3 15. 150 rupees. Next, screws. Quantity 8 and 30 rupees. ಸೊ ಅಮೌಂಟ್ನ ಈಗ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಅಂದರೆ ಎರಡನ್ನ ಮಲ್ಟಿಪ್ಲೈ ಮಾಡಬೇಕು. 3 8s 24. ಇಟ್ ವಿಲ್ ಬಿಕಮ್ 240. ಲಾಸ್ಟ್ 2 ಸ್ಪ್ಯಾನರ್ಸ್ ಅಂತ ಹೇಳಿದ್ದಾರೆ. ಸೊ ಪರ್ಟಿಕ್ಯುಲರ್ಸಲ್ಲಿ ಏನು ಬರೀತೀರಿ? ಸ್ಪ್ಯಾನರ್ ಕ್ವಾಂಟಿಟಿ ಎಷ್ಟು? 2. ರೇಟು 175. 2 into 175. 2 5s 10 2 7s 14 plus 1 15. 2 1s 2 2 plus 1 3. So it will become 350. So spanner in amount 350 ಆಯ್ತು. ಈಗ ನಾವು ಟೋಟಲ್ ಬಿಲ್ಲಿಂಗ್ ಫೈಂಡ್ ಔಟ್ ಮಾಡಬೇಕಲ್ವಾ? ಎಲ್ಲದನ್ನು ಆ್ಯಡ್ ಮಾಡ್ತೀವಿ. 5 plus 5 10 10 plus 4 14 14 plus 7 21. 3 plus 2 5 5 plus 1 6 6 plus 1 7 7 plus 2 9. 910 rupees. ಸೊ ಟೋಟಲ್ ಅಮೌಂಟ್ನ ವರ್ಡ್ಸಲ್ಲಿ ಬರೀಬೇಕು. 910 rupees ಓನ್ಲಿ. ಲಾಸ್ಟಿಗೆ ಯಾವಾಗಲೂ ವರ್ಡ್ಸಲ್ಲಿ ಬರಿಬೇಕಾದ್ರೆ ಓನ್ಲಿ ಅಂತ ಸೇರಿಸ್ಬೇಕು. ದಟ್ ಈಸ್ 910 rupees ಓನ್ಲಿ. ದಿಸ್ ಇಸ್ ಅ ಬಿಲ್ಲಿಂಗ್. ಆ್ಯಂಡ್ ಲಾಸ್ಟಿಗೆ ನೀವು ನಿಮ್ಮ ಸಿಗ್ನೇಚರ್, ಯಾರು ಬಿಲ್ ಜನ್ರೇಟ್ ಮಾಡಿರ್ತೀರಿ ಅಲ್ಲ ಅವ್ರದ್ದು ಸಿಗ್ನೇಚರ್ ಹಾಕಬೇಕು. ದಿಸ್ ಇಸ್ ಹೌ ಯು ಡೂ ದ ಬಿಲ್ಲಿಂಗ್. ಈಸ್ ದಿಸ್ ಕ್ಲಿಯರ್? ಸೊ ಇಲ್ಲಿಗೆ ಮನಿ ಲೆಸನ್ ಕಂಪ್ಲೀಟ್ ಆಯಿತು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಮನಿ ಇದ್ದಾಗ ಹೆಂಗೆ ಆ್ಯಡ್ ಮಾಡೋದು, ಸಬ್ಟ್ರ್ಯಾಕ್ಟ್ ಮಾಡೋದು ಅಂತ. ಅದಾದಮೇಲೆ ಬಿಲ್ನ ಹೆಂಗೆ ಜನ್ರೇಟ್ ಮಾಡೋದು ಆ್ಯಂಡ್ ಕರೆಕ್ಷನ್ ಆಫ್ ಬಿಲ್ಲಿಂಗ್. ಈಸ್ ದಿಸ್ ಕ್ಲಿಯರ್? So thank you students. Let's discuss remaining topics in the next class. Thank you.